ನಮಸ್ಕಾರ. ಟಫಿ ಅಪ್ಲಿಕೇಶನ್ನಿಂದ ನಾನು ಇಲ್ಲಿದ್ದೇನೆ. ಹಿಂದಿನ ವಿಡಿಯೋದಲ್ಲಿ ನಾವು ಶಿಕ್ಷಕರ ಪ್ರೊಫೈಲ್ ಅನ್ನು ಯಶಸ್ವಿಯಾಗಿ ರಚಿಸಿದ್ದೇವೆ. ಈ ಟ್ಯುಟೋರಿಯಲ್ನಲ್ಲಿ ಅಪ್ಲಿಕೇಶನ್ಗೆ ಶಿಕ್ಷಕರ ಲಾಗಿನ್ ಅನ್ನು ಹೇಗೆ ಮಾಡಬೇಕೆಂದು ನಾವು ಕಲಿಯುತ್ತೇವೆ. ಇದು ತುಂಬಾ ಸರಳ ಪ್ರಕ್ರಿಯೆ. ಶಿಕ್ಷಕರ ಲಾಗಿನ್ ವಿದ್ಯಾರ್ಥಿಗಳ ಲಾಗಿನ್ನಂತೆಯೇ ಇರುತ್ತದೆ. ನಾವು ಶಿಕ್ಷಕರ ಪ್ರೊಫೈಲ್ ಅನ್ನು ರಚಿಸುವಾಗ ನಾವು ಶಿಕ್ಷಕರ ಲಾಗಿನ್ ಕೀಲಿಯನ್ನು ನೀಡಿದ್ದೇವೆ. ಶಿಕ್ಷಕರ ಲಾಗಿನ್ಗಾಗಿ ಮಾತ್ರ ನಮಗೆ ಆ ಕೀ ಅಗತ್ಯವಿದೆ. ಮೊದಲಿಗೆ, ನಾನು ನಿರ್ವಾಹಕ ಕಡೆಯಿಂದ ಲಾಗ್ ಔಟ್ ಆಗಿದ್ದೇನೆ. ಈಗ ನಾವು ಅಪ್ಲಿಕೇಶನ್ನ ಲಾಗಿನ್ ಪುಟದಲ್ಲಿದ್ದೇವೆ. ಶಿಕ್ಷಕರ ಲಾಗಿನ್ಗಾಗಿ ಶಿಕ್ಷಕ ಟ್ಯಾಬ್ ಆಯ್ಕೆ ಮಾಡಿ. ನಿರ್ವಾಹಕ ಜಿಮೇಲ್ ಅನ್ನು ಮೊದಲ ಕ್ಷೇತ್ರದಲ್ಲಿ ಇರಿಸಿ. ನಂತರ ಎರಡನೇ ಕ್ಷೇತ್ರದಲ್ಲಿ ಶಿಕ್ಷಕರ ಲಾಗಿನ್ ಕೀಲಿಯನ್ನು ಇರಿಸಿ. ಮತ್ತು ಲಾಗಿನ್ ಕ್ಲಿಕ್ ಮಾಡಿ. ಮತ್ತು ವಾಹ್, ನಾವು ಶಿಕ್ಷಕರ ಕಡೆಯಿಂದ ಯಶಸ್ವಿಯಾಗಿ ಲಾಗಿನ್ ಆಗಿದ್ದೇವೆ. ಈ ಎಲ್ಲ ಕಾರ್ಯವು ನಿರ್ವಾಹಕ ಸೈಡ್ ಅಪ್ಲಿಕೇಶನ್ನಂತೆಯೇ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ನಾವು ಯಾವ ಅನುಮತಿಯನ್ನು ಪಡೆದುಕೊಂಡಿದ್ದೇವೆ ಎಂದು ಪರಿಶೀಲಿಸೋಣ. ಮೊದಲಿಗೆ, ವಿದ್ಯಾರ್ಥಿಗಳ ಹಾಜರಾತಿಯನ್ನು ಗುರುತಿಸಲು ಪ್ರಯತ್ನಿಸಿ. ಹೌದು, ವಿದ್ಯಾರ್ಥಿಗಳ ಹಾಜರಾತಿಯನ್ನು ಗುರುತಿಸಲು ನಮಗೆ ಅನುಮತಿ ಇದೆ. ಈಗ ಸಂಸ್ಥೆಯ ವರದಿಗಳನ್ನು ಪರಿಶೀಲಿಸೋಣ. ಇಲ್ಲ, ಸಂಸ್ಥೆಯ ವರದಿಗಳನ್ನು ಪರಿಶೀಲಿಸಲು ನಮಗೆ ಅನುಮತಿ ಇಲ್ಲ. ಆದ್ದರಿಂದ ಇದು ಶಿಕ್ಷಕರ ಲಾಗಿನ್ ಬಗ್ಗೆ ಟ್ಯುಟೋರಿಯಲ್ ಆಗಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ, ಶುಭೋದಯ, ಶುಭರಾತ್ರಿ. ನೀವು ಈ ವಿಡಿಯೋವನ್ನು ನೋಡುವಾಗ